ಏನೇ ಆದ್ರೂ ನಮ್ಮದಕ್ಕೆ ಸೂಪರಾಗಿ ಪಡ್ ಮಾಡೈತೆ. ಸ್ವಲ್ಪ ಯಾವಾಗಲೂ ಒಂದ್ಸತಿ ಬೈಯುತ್ತೆ, ಅದನ್ನ ಬಿಟ್ಟರೆ ನಮ್ಮದಕ್ಕೆ ತುಂಬಾನೇ ಒಳ್ಳೇದು. ಓ ಏನಿರೋ ತಿಂಡಿ ತಿಂದ್ರಾ? ಏ ಸುಮ್ಮನೆ ಇರಕ್ಕ. ಆಯಿತು ತಿಂಡಿ. ಏನು ಹೀರೋನೋ ಏನೋ, ನಾನು ಹೀರೋ ಅಲ್ಲ ಝೀರೋ ಆಗಿದ್ದೀನಿ. ಅಯ್ಯೋ ನನ್ನ ಮುದ್ದಿನ ತಮ್ಮ, ಅಂಥದ್ದೇನಾಯ್ತು? ಯಾಕೆ ಈ ಥರ ಸೆಪ್ಪೆ ಮುಖ ಮಾಡ್ಕೊಂಡು ಮಾತಾಡ್ತಿದ್ಯಾ? ಅಯ್ಯೋ ಟೆನ್ಷನ್ ಅಕ್ಕ, ಟೆನ್ಷನ್. ಇವತ್ತು ಬೇರೆ ಆ ಸುಮುಂಗ್ನ ಹತ್ರ ಫೋನ್ ಮಾಡಿ ಅವಳನ್ನ ಮೀಟ್ ಮಾಡಬೇಕು, ನಿನ್ನ ಹತ್ರ ಮಾತಾಡಬೇಕು ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಅವಳು ಬರ್ತೀನಿ ಅಂತ ಏನೋ ಹೇಳಿದ್ದಾಳೆ, ಆದರೆ ನಾನು ಅವಳ ಮುಂದೆ ಏನು ಮಾತಾಡೋದು? ಅದೇ ತಲೆನೋವಾಗಿರೋದು ಇವಾಗ. ಓಹೋಹೋ, ಸಾಯಿಬ್ರು ಹೊಸ ಅದಕ್ಕೆ ತರ ಕೊಟ್ಟಿದ್ದೀರಾ ಅಂದಂಗಾಯ್ತು. ಹೋಗಿ ಹೋಗಿ, ಈಗ ತಾನೇ ಮನೇಲಿರೋ ಅದಕ್ಕೆ ಗುಣಗಾನ ಮಾಡ್ತಿದ್ದೆ, ಈಗ ಇನ್ನೊಬ್ರು ಹೊಸ ಅದಕ್ಕೆ ಗುಣಗಾನ ಮಾಡೋ ಅವಕಾಶ ಇನ್ಯಾವಾಗ ಸಿಗುತ್ತೋ ಏನೋ. ಇದೇ ಆಗಲ್ಲ ಅಕ್ಕ, ಒಂದು ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ದಂಗೆ ಮಾತಾಡ್ತೀಯ. ಇವಾಗ ನಾನು ಏನು ಮಾಡಲಿ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ನೀನು ತಮಾಷೆ ಮಾಡ್ತಿದ್ಯಾ. ಈಗ ನಾನು ಅವಳ ಹತ್ರ ಏನು ಮಾತಾಡಲಿ, ಹೇಗೆ ಮಾತಾಡಲಿ? ಓ ಇದಾ ನಿನ್ನ ಪ್ರಾಬ್ಲಮ್ಮು? ಒಂದು ಕೆಲಸ ಮಾಡು, ಸುಮ್ಮನೆ ಸೆಂಟಿಮೆಂಟಾಗಿ ಮಾತಾಡೋಳ ಹತ್ರ. ಹೇಗೆ ಮಾತಾಡಬೇಕು ಅಂದರೆ ಮನ್ಸು ಕರಗಬೇಕು ಅವಳದು. ಒಂದೇ ಒಂದು ಕ್ಷಣ ಹುಡುಗಿಯರ ಮನ್ಸು ಕರಗೋ ಥರ ನೀನು ಮಾತಾಡಬೇಕು. ಆಗ ಮಾತಾಡಿದರೆ ಅವಳ ಮನಸ್ಸಲ್ಲಿರೋ ಫೀಲಿಂಗ್ಸ್ ಎಲ್ಲ ನಿನ್ನ ಹತ್ರ ಹೇಳ್ಕೊತಾಳೆ. ನೀನು ಈ ಥರ ಸಿಡಿ ಮಿಡಿ ಅಂತ ಮಕ ಗಂಟಾಕೊಂಡು ಮಾತಾಡಿದೆ ಅಂದರೆ ಅವಳು ಬಾಯಲ್ಲಿ ಬಂದಿದ್ದು ಪ್ರೀತಿ ಹೇಳ್ಬೇಕು ಅನ್ನೋಷ್ಟರಲ್ಲೇ ಒಳಗೆ ಹೇಳ್ಕೊಂಡ್ಬಿಡ್ತಾಳೆ. ಆ ಥರ ಮುಷುಡಿ ಮಾಡ್ಕೊಂಡಿದ್ಯಾ. ಸ್ವಲ್ಪ ನಗೋ, ಇಷ್ಟೊಂದು ಸೀರಿಯಸ್ನೆಸ್ ಒಳ್ಳೇದಲ್ಲ ಕಣೋ ತಮ್ಮ. ಇಷ್ಟು ಸಾಕಾ? ಅಯ್ಯೋ ಪುಣ್ಯಾತ್ಮ, ಇಷ್ಟೊಂದೆಲ್ಲ ಏನು ಬೇಡ. ಸ್ವಲ್ಪ ಮಕ್ಕಳನ್ನ ಸ್ಮೈಲ್ ಇಟ್ಕೊ. ನೀನಲ್ಲೆಲ್ಲ ಕಾಣಿಸೋಕೆ ನಗ್ತೆ ಅಂದರೆ ಅವಳು ಅಲ್ಲಿಂದ ಓಡೋಗ್ಬಿಡ್ತಾಳೆ ಅಷ್ಟೇ. ಅದೇ ಪ್ರಾಬ್ಲಮ್ ನನಗೆ. ನಿಮ್ಮ ಹುಡುಗಿಯರಿಗೋ ನಾವು ಹೇಗಿರಬೇಕು, ಏನು ಮಾಡಬೇಕು ಒಂದು ಗೊತ್ತಾಗಲ್ಲ. ಸಿಟ್ಟಲ್ಲಿದ್ದರೂ ಬೈತೀರಾ, ನಗಾಡಿದ್ರೂ ಬೈತೀರಾ. ಇನ್ನು ನಾವೇನು ಮಾಡಬೇಕು? ಸದ್ಯಕ್ಕೆ ಮಕ್ಕದ ಮೇಲೆ ಒಂದು ಸಣ್ಣ ಸ್ಮೈಲ್ ಇಟ್ಕೊಂಡು ಇಲ್ಲಿಂದ ಫಸ್ಟ್ ಹೊರಡಿ. ಅವಳನ್ನ ಕಾಯಿಸ್ಬೇಡ, ಬೇಗ ಬೇಗ ಮೀಟ್ ಮಾಡಿ ಅವಳ ಮನಸ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಇವತ್ತು ಅವಳಾಗೆ ನಿನಗೆ ಹೇಳ್ಬೇಕು. ಆ ಥರ ಮಾತಾಡಬೇಕು. ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಿನ್ನ ಥರದರೆ ಅಕ್ಕ ಎಲ್ಲರಿಗೂ ಸಿಗ್ಬೇಕಪ್ಪ. ಹ್ಞೂ ಪೂಸಿ ಹೊಡೆದು ಸಾಕು, ಫಸ್ಟ್ ಜಾಗ ಖಾಲಿ ಮಾಡು. ಬಾಯ್ ಅಕ್ಕ. ಹ್ಞೂ ಸರಿ ಕಣೋ, ಬಾಯ್. ಅಪ್ಪ ದೇವ್ರೆ, ಆದಷ್ಟು ಬೇಗ ನನ್ನ ತಮ್ಮ ಇಷ್ಟೆಲ್ಲ ಕಷ್ಟಗಳಿಂದ ಹೊರಗೆ ಬರಲಪ್ಪ. ಆದಷ್ಟು ಸುಮ ಅವಳ ಪ್ರೀತಿನ ಒಪ್ಕೊಳ್ಳೋ ಥರ ಮಾಡಪ್ಪ. ಹಾಗೆ ಅವರಿಬ್ಬರು ಒಂದಾಗೋ ಅಂತಗಳಿಗೆ ತುಂಬ ಬೇಗ ಬರೋ ಥರ ಮಾಡಪ್ಪ. ನಂಗೆ ಅಷ್ಟೇ ಸಾಕು. ನನ್ನ ಜೀವನಕ್ಕಿಂತ ಅವ್ನ ಜೀವನ ಚೆನ್ನಾಗಿದ್ದರೆ ಅದಕ್ಕಿಂತ ಖುಷಿ, ನನಗಿಂತ ಹೆಚ್ಚು ಖುಷಿ ಪಡೋರು ಇನ್ನು ಯಾರಿದ್ದಾರೆ ದೇವ್ರೆ. ಅವ್ನು ಚೆನ್ನಾಗಿರೋ ಥರ ಮಾಡಪ್ಪ. ಅವ್ನ ಪ್ರೀತಿ ಇವಾಗ ಸಕ್ಸಸ್ ಆಗೋ ಥರ ನೋಡ್ಕೊಳಪ್ಪ. ಅಮ್ಮ ಅಮ್ಮ ಏನು ಮಾಡ್ತಿದ್ಯಮ್ಮ? ಹಾ ವೈಶು, ಅವರೆಕಾಯಿ ಸೀಸನ್ ಅಲ್ವಾ ಪುಟ್ಟಿ, ಅದಕ್ಕೆ ಅವರೆಕಾಯಿ ಸುಲಿದಿಟ್ಟಿದ್ದೆ. ಅದನ್ನ ನೆನೆ ಹಾಕಿದ್ನಲ್ಲ, ನಿನಗೆ ಅವರೆಕಾಳು ಸಾಂಬಾರು ಮಾಡಿ ಹಾಗೆ ದೋಸೆ ಮಾಡ್ಕೊಡ್ಬೇಕಲ್ಲ ಬೆಳಿಗ್ಗೆ, ಅದಕ್ಕೆ ಅವರೆ ಬೆಳೆನ ಇಚ್ಚುತ್ತಾ ಇದ್ದೀನಿ. ಹೈ, ಹಾಗಾದ್ರೆ ನಾಳೆ ದೋಸೆನಾ ಅಮ್ಮ? ದೋಸೆ ದೋಸೆ ಅಮ್ಮ, ನಾನು 3 ದೋಸೆ ತಿಂತೀನಿ. 1 2 3 3 ದೋಸೆ ತಿಂತೀನಿ. ನನಗೆ 3 ಕೊಡ್ತೀಯಾ? ಖಂಡಿತ ವೈಶು, 3 100 ತಿನ್ನಂತೆ. ನೀನು ಎಷ್ಟು ತಿನ್ಬೇಕು ಅಂತೀಯ ಅಷ್ಟು ದೋಸೆ ಹೇಳ್ಕೊಡ್ತೀನಿ, ಸರಿನಾ? ಇವಾಗ ನಾನು ಇಚ್ಕೋರೇನ ಇಚ್ಚಕ್ಬೇಕು ಕಣಪ್ಪ, ಸುಮ್ಮನೆ ಕೂತ್ಕೋಬೇಕು ಸೈಲೆಂಟ್ ಆಗಾಯ್ತಾ? ಅಮ್ಮ ಅಮ್ಮ ನಾನೇ ಇಚ್ಚಕ್ತೀನಮ್ಮ, ನನಗೆ ಇಚ್ಚಕ್ ಬರುತ್ತಮ್ಮ, ನಾನು ದೊಡ್ಡೋಳು ಗೊತ್ತಾ? ಇಚ್ಚಕ್ತೀನಮ್ಮ ನಾನು, ನೋಡು ನನ್ನ ಕೈಯೆಲ್ಲ ಎಷ್ಟು ದೊಡ್ಡ ದೊಡ್ಡಕ್ಕಿದೆ. ನಾನು ಇಚ್ಚಕ್ತೀನಮ್ಮ ಪ್ಲೀಸ್. ಬೇಡ ಕಂದ, ನಿನಗೆ ಇಚ್ಕೋರೆ ಬೆಳೆನ ಇಚ್ಕೋಕ್ ನೀಟಾಗಿ ಬರೋದಿಲ್ಲ. ಅವು ಕೈಯಿಂದ ಜಾರಿ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಸುಮ್ಮನೆ ಕುತ್ಕೋ ಸರಿನಾ? ನಾನು ಇಚ್ಕೋತೀನಿ, ನೀನೇನು ಕೆಲಸ ಮಾಡಬೇಡ. ನೀನು ನನ್ನ ಮುದ್ದು ಬಂಗಾರಿ ವಯಸ್ಸು ಅಲ್ವಾ, ಸೆಲೆಂಟ ಕುತ್ಕೊಂತಾಳೆ ನನ್ನ ಮಗಳು. ಇವಾಗ ಸೆಲೆಂಟ ಕುತ್ಕೊಂಡ್ರೆ ಸಂಜೆ ಅವಳನ್ನ ಕರ್ಕೊಂಡು ಗೋಬಿ ಪಾನಿಪುರಿ ಎಲ್ಲ ಕೊಡ್ಸ್ಕೊಂಡ್ಬಿಡ್ತೀನಿ, ಸರಿನಾ ವಯಸ್ಸು? ನಾನು ಇಚ್ಚುಕ್ತೀನಿ ಅಮ್ಮ, ನನಗೆ ಇಚ್ಕಕ್ ಬರುತ್ತೆ. ನಾನು ಇಟ್ಕೋರೆ ಬೇಳೆ ಇಚ್ಚುಕ್ತೀನಿ, ನನಗೆ ಇಚ್ಕಕ್ ಬರುತ್ತೆ. ನನಗೆ ಗೋಬಿನೂ ಬೇಡ, ಪಾನಿಪುರಿನೂ ಬೇಡ, ನಾನು ಇಚ್ಕೋರೆ ಬೇಳೆ ಇಚ್ಚಕ್ಬೇಕು ಅಷ್ಟೇ. ಎಷ್ಟು ಹಠ ಮಾಡ್ತೀಯ ವೈಶು ನೀನು. ಸರಿ, ಇವಾಗ ಮಕ ಸಣ್ಣಗೆ ಮಾಡ್ಕೊಂಡು ಕುತ್ಕೋಬೇಡ, ಸರಿ ಇಚ್ಕೋ. ಅದಕ್ಕೆ ಯಾಕೆ ಇಷ್ಟು ಮಕ ಸಪ್ಪು ಮಾಡ್ಕೊಂತೀಯ? ಆದ್ರೆ ಕೈಯಿಂದ ಜಾರೋಗಿದ್ದೆಲ್ಲ ನೀನೇ ತಗೋಬರ್ಬೇಕಾಯ್ತಾ ವೈಶು? ಸರಿ, ನಾನು ಇಚ್ಚಕ್ತೀನತ್ತ ನನ್ನ ಮುದ್ದಮ್ಮ. ತರಲೆ ವೈಶು ನೀನು. ಅಮ್ಮ ಏನಮ್ಮ ಮಾಡ್ತಿದ್ಯಾ? ಏನ್ ಮಾಡ್ಲಿ ಸುಮ, ಬೆಳಿಗ್ಗೆ ಇಡ್ಲಿ ದೋಸೆಗೆ ಸಾಂಬಾರ್ ಮಾಡೋಣ ಅಂತೇಳಿ ಇಚ್ಕೋರೆ ಬೆಳೆ ಇಚ್ಚುತ್ತಿದ್ದೆ. ಯಾಕೆ ಪುಟ್ಟಿ 3-4 ದಿನ ಆಯ್ತು, ಯಾಕೋ ಡಲ್ ಆಗಿದ್ಯಾ? ಕಾಲೇಜಿಗೂ ಹೋಗ್ತಿಲ್ಲ, ಇವಾಗ ಎದ್ದು ಬಂದು ಮಾತಾಡಿಸ್ತಿದ್ಯಾ? ಏನಾಯ್ತು? ಏನಾದರೂ ಪ್ರಾಬ್ಲಮ್ಮಾ ಪುಟ್ಟಿ? ಅಯ್ಯೋ ಹಾಗೇನಿಲ್ಲ ಅಮ್ಮ, ಸ್ವಲ್ಪ ಓದಿನ ಕಡೆ ಟೆನ್ಷನ್ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲಮ್ಮ. ಎಕ್ಸಾಮ್ ಬೇರೆ ಹತ್ರ ಇತ್ತಲ್ವಾ, ಆ ಟೆನ್ಷನಲ್ಲಿ ತಲೆನೋವು ಬಂದು 3-4 ದಿನ ಹೋಗೋಕ್ಕಾಗಲಿಲ್ಲ. ಬೇಜಾರಾಗಬೇಡ್ರಿ ಅಮ್ಮ, ನಿಮ್ಮ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ನನಗೆ. ಅಯ್ಯೋ ಪುಟ್ಟಿ ಹಾಗೆಲ್ಲ ಏನಿಲ್ಲ ಕಣಮ್ಮ, ನೀನು ಯಾಕೋ ಬೇಜಾರಾಗಿದ್ದಲ್ಲ ಅದು ಕೇಳಬೇಕು ಅನ್ನಿಸ್ತಾ, ಅದಕ್ಕೆ ಕೇಳಿದೆ ಪುಟ್ಟಿ, ಮತ್ತೇನಿಲ್ಲ. ಅಮ್ಮ ನನ್ನ ಫ್ರೆಂಡ್ ಆಶಾ ಫೋನ್ ಮಾಡಿದ್ಲಮ್ಮ, ಸ್ವಲ್ಪ ಅವಳನ್ನು ಮೀಟ್ ಮಾಡ್ಕೊಂಡ್ಬರ್ತೀನಿ. ಸರಿ ಪುಟ್ಟಿ, ಬೇಗ ಹೋಗ್ಬಿಟ್ಟು ಬೇಗ ಬಾ ಸರಿನಾ? ಹುಷಾರು. ಸರಿ ಅಮ್ಮ, ಹುಷಾರಾಗೆ ಹೋಗ್ತೀನಿ ಬಿಡಮ್ಮ. ಪಾಪ ನಮ್ಮ ಸುಮ ಏನೋ ಒಂಥರ ಇದ್ದಾಳೆ, ಏನೋ ಗೊಂದಲದಲ್ಲಿದ್ದಾಳೆ, ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ಹೇಗೆ ತಿಳ್ಕೊಳ್ಳೋದು? ಅವಳ ಮಾತು, ಅವಳ ನಡವಳಿಕೆ ಎಲ್ಲ ಸ್ವಲ್ಪ ವಿಚಿತ್ರವಾಗಿ ಇದೆ ಇತ್ತೀಚೆಗೆ. ಅಮ್ಮ ನೋಡು, ನಾ ಎಷ್ಟು ಕೊಂದು ಇಚ್ಕೋರೆ ಬೆಳೆ ಇಚ್ಕಿದ್ದೀನಿ, ನಿನ್ಕಿಂತ ಜಾಸ್ತಿ ಇಚ್ಕಿದ್ದೀನಿ ಗೊತ್ತಾಯೇ? ಹ್ಞೂ ಪುಟ್ಟಿ, ಇವಾಗ ನೀ ತುಂಬಾ ಜಾಣೆ ಆಗ್ಬಿಟ್ಟಿದ್ಯಾ. ಇಚ್ಕೋ, ಆಮೇಲಿಂದ ಅಷ್ಟು ನಿನಗೆ ಹಾಕ್ತೀನಿ ಸರಿನಾ? ಅಷ್ಟು ನಂಗೆ ಹಾಕ್ಬೇಕು.
ನಿನಗೆ ಹಾಕ್ತೀನಿ. ಏನಿದು ಇನ್ನೂ ಬಂದಿಲ್ಲ ಮೇಡಮರು? ಇನ್ನು ಎಷ್ಟೊತ್ತಿಗೆ ಬರ್ತಾರೋ ಏನೋ. ಏನು ಮಾಡಲಿ ಅಷ್ಟೋ ತನಕ ಫೋನ್ ಆದರೂ ನೋಡೋಣ. ಬಂದ ಸುಮ್ಮ ನಿಂಗೋಸ್ಕರನೇ ಕಾಯ್ತಾ ಇದ್ದೆ, ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೆ. ಯಾಕೆ ಇಷ್ಟೊಂದು ಲೇಟ್ ಆಯಿತು? ಏನಾದರೂ ಕೆಲಸ ಇತ್ತಾ? ಹೌದಾ, ಸಾರಿ, ಗೊತ್ತಾಗ್ಲಿಲ್ಲ. ಅದು ಸ್ವಲ್ಪ ಕೆಲಸ ಇತ್ತು. ಅಮ್ಮ ಬೇರೆ ಇದ್ರಲ್ಲ, ಅವರಿಗೆಲ್ಲ ಹೇಳ್ಬಿಡ್ತಬೇಕಲ್ವಾ, ಹಂಗಾಗಿ ತಡ ಆಯ್ತು ಅಷ್ಟೇ. ಹೌದಾ, ಪರವಾಗಿಲ್ಲ ಬಿಡು. ನಿನಗೋಸ್ಕರ ಕಾಯೋದೆಲ್ಲ ಏನು ನನಗೆ ಲೆಕ್ಕನೇ ಅಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗಲಿಲ್ಲ ನನಗೆ. ನನಗಂತೂ ಎಲ್ಲನೂ ಅರ್ಥ ಆಯಿತು ಸುಮಾ. ಏನು ಅರ್ಥ ಆಯಿತು ನಿಮಗೆ? ನಾನು ಹೇಳ್ತಿದ್ದೀನಿ, ನಿಮಗೇನೂ ಅರ್ಥ ಆಗಿಲ್ಲ. ಅರ್ಥ ಆಗಿದ್ದಿದ್ರೆ ನೀವು ನನ್ನ ಮೀಟ್ ಮಾಡಬೇಕು ಅಂತ ಕರಿತಾನೇ ಇರಲಿಲ್ಲ. ನನಗೆ ಗೊತ್ತು ನೀವು ಇಲ್ಲಿ ಯಾತು ಕರೆದಿದ್ದೀರಾ ಅಂತ. ದಯವಿಟ್ಟು ನಾನು ಮೊದಲೇ ನಿಮಗೊಂದು ವಿಷಯ ಹೇಳ್ಬಿಡ್ತೀನಿ. ನನ್ನ ಮನಸ್ಸಲ್ಲಿ ಆ ಥರ ಅಭಿಪ್ರಾಯ ಯಾವುದೂ ಇಲ್ಲ. ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ. ದಯವಿಟ್ಟು ಆ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ರೆ ದಯವಿಟ್ಟು ಹೊರಟೋಗ್ಬಿಡಿ. ನನಗೆ ಆ ವಿಷಯದ ಬಗ್ಗೆ ಮತ್ತೆ ಮಾತಾಡೋಕೆ ಇಷ್ಟ ಇಲ್ಲ. ಓ ಹೌದಾ, ಹಾಗಾದರೆ ನಿನ್ನ ಫ್ರೆಂಡ್ ಆಶಾ ಹೇಳಿದ್ದೆಲ್ಲ ಏನು? ನೋಡಿ, ಸುಮ್ಮನೆ ಏನೇನೋ ಕೇಳಬೇಡಿ. ನನ್ನ ಮನಸ್ಸು ಸರಿ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಶಾ ಏನೂ ಹೇಳಿಲ್ಲ ಅಂತ ನನಗೆ ಗೊತ್ತು. ಸುಮ್ಮನೆ ಏನೇನೋ ಮಾತಾಡೋಕೆ ಬರಬೇಡಿ ನೀವು. ಹೌದಾ, ಹಾಗಾದರೆ ನಂಗೊಂದು ವಿಷಯ ಹೇಳಿ. ಈಗ ನೀವು ನನ್ನ ಪ್ರೀತಿ ಮಾಡ್ತಿಲ್ಲ ಅಂದರೆ ಸುಮ್ಮನೆ ಯಾಕೆ ನನ್ನ ನೆನೆಸ್ಕೊಂಡು ಆಳ್ತೀರಾ? ಹಾಗೆ ನಾನು ಅವತ್ತು ಕೊಟ್ಟಿದ್ದ ಬೊಕ್ಕೆನ ಅಲ್ಲೇ ಬಿಸಾಕಿದ್ರಿ ನನ್ನ ಎದುರುಗಡೆ. ಅದ್ಯಾಕೆ ನಿಮ್ಮ ಮನೇಲಿದೆ? ನೋಡಿ, ಹಾಗೆಲ್ಲ ಏನೂ ಇಲ್ಲ. ಯಾವ ಬೊಕ್ಕೇನೂ ನಮ್ಮ ಮನೇಲಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಅಂದ್ರೇ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಯಾಕೆ ಆ ಬೊಕ್ಕೆ ತೊಗೊಂಡೋಗಿ ನಮ್ಮ ಮನೇಲಿ ಇಟ್ಕೊಳ್ಳಿ? ಆ ಥರ ಏನೂ ಇಲ್ಲ. ನಿಮ್ಗೆ ಯಾರೋ ಸುಳ್ಳು ಹೇಳಿರಬೇಕು ಅಷ್ಟೇ. ಹಾಂ ಸರಿ, ಅದು ಸುಳ್ಳು ಅಂತಲೇ ಅಂದ್ಕೊಳ್ಳೋಣ. ಈಗ ಯಾಕೆ ನನ್ನಿಂದ ಮುಖ ತೋರಿಸ್ತೇನೆ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ನನ್ನ ಕಡೆ ತಿರುಗಿ ನಾನು ನೋಡಿ ಮಾತಾಡ್ಬೋದಲ್ಲ? ನೋಡಿ, ನಿಮ್ಮ ಮುಖ ನೋಡೋ ಅವಶ್ಯಕತೆ ಆಗಲಿ ಇನ್ನೊಂದಾಗಲಿ ನನಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಮುಖ ನೋಡದೆ ಮಾತಾಡ್ತಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ ಅಂತ ತಿಳ್ಕೊಂಡ್ರೆ ನಿಮ್ಮಂಥ ದಡ್ರು ಬೇರೆ ಒಬ್ಬರು ಇಲ್ಲ ಅಂತ ಅನ್ಕೊತೀನಿ. ಓ ಹೌದಾ, ಸರಿ ಬಿಡಿ. ಹಾಗಾದರೆ ಮತ್ತೆ ಯಾಕೆ ಕಣ್ಣೀರು? ಯಾಕೆ ಅಳ್ತಾ ಇದ್ದೀರಾ? ಆ ಕಡೆ ತಿರ್ಕೊಂಡತ್ರೆ ನನಗೆ ಗೊತ್ತಾಗಲ್ಲ ಅಂತನಾ? ಪ್ರೀತಿ ಮಾಡಿರೋದು ಮನಸ್ಸಿಂದ ರೀ. ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ ನನ್ನ ಮನಸ್ಸಿಗಾದರೂ ಗೊತ್ತಾಗುತ್ತೆ ಅಲ್ವಾ? ತಿರುಗ್ರಿ ಈ ಕಡೆ. ಹೇಳ್ತಾ ಇದ್ದೀನಿ ತಾನೇ, ತಿರುಗಿ. ಯಾಕೆ, ಏನಾಯಿತು? ಯಾಕೆ ಅಳ್ತಿದ್ದೀರಾ? ನಿಮ್ಮ ಮನಸ್ಥಿತಿ ಏನು, ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅದನ್ನಾದರೂ ನಾನು ಬಿಡಿಸಿ ಹೇಳಿದರೆ ಏನಾದರೂ ಮಾಡ್ಬೋದು. ಹಾಂ, ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಸುಮ್ಮನೆ ಮನಸ್ಸಲ್ಲೇ ಅದನ್ನು ಅಳ್ಸೋಕೆ ನೋಡ್ತಿದ್ದೀರಲ್ರಿ. ಯಾಕ್ರಿ ಈಗ ಮಾಡ್ತಿದ್ದೀರಾ? ಅಟ್ಲೀಸ್ಟ್ ನಿಮ್ಮ ಮನಸ್ಸು ಬಿಚ್ಚಿ ನನ್ನ ಹತ್ರ ಮಾತಾಡ್ರಿ. ಅದರಿಂದನಾದರೂ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಇಲ್ಲ ಅಂತಂದರೆ ಅಕ್ಕಂಗೆ ಫೋನ್ ಮಾಡಿಕೊಡ್ಲಾ? ಅವ್ರ ಹತ್ರನಾದರೂ ಮಾತಾಡ್ತೀರಾ? ನನ್ನ ಹತ್ರ ಮಾತಾಡೋಕ್ಕಾಗಲ್ಲ ಅಂದರೆ. ಆದರೆ ಒಂದು ತಿಳ್ಕೊಳ್ಳಿ, ನೀವು ನನ್ನ ಪ್ರೀತಿ ಮಾಡ್ತಿದ್ದೀರಾ ಅನ್ನೋ ವಿಷಯ ನನಗೆ ಇವತ್ತು ತಾನೇ ಗೊತ್ತಾಯಿತು. ಅದಕ್ಕೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತಲೇ ಬಂದಿದ್ದೀವಿ. ದಯವಿಟ್ಟು ಮನಸ್ಸಲ್ಲಿ ಏನೂ ನೋವು ಇಟ್ಕೊಂಡೆ ನನ್ನ ಹತ್ರ ಎಲ್ಲನೂ ಹೇಳ್ಕೊಳ್ಳಿ. ನಾವಿಬ್ಬರು ಕೂತ್ಕೊಂಡು ಏನಾದರೂ ಒಂದು ನಿರ್ಧಾರ ಮಾಡೋಣ. ಸುಮ್ಮನೆ ನೀವು ನೋವು ಅನ್ಭವಿಸ್ತಿದ್ರೆ ಅರ್ಥನೇ ಇರಲ್ಲ. ನಿಮಗೆ ನೋವಾದರೆ ನನಗೂ ನೋವಾಗುತ್ತೆ ಅಲ್ವೇನ್ರಿ? ಯಾಕ್ರಿ ಹಿಂಗೆ ಮಾಡ್ತೀರಾ? ನೋಡಿ, ಮೊದಲು ಕಣ್ಣೀರು ನಿಲ್ಲಿಸಿ. ನೀವು ಕಣ್ಣೀರು ಹಾಕಲಿ ಅಂತನಾ ಅಷ್ಟು ದೂರದಿಂದ ನಾನು ಇಲ್ಲಿ ಕರ್ಕೊಬಂದಿರೋದು ನಿಮ್ಮನ್ನು. ಮಾತಾಡಿ. ಕಣ್ಣೀರು ಹಾಕೋದ್ರಿಂದ ಏನೂ ಆಗಲ್ಲ, ಗೊತ್ತಾಯ್ತಾ? ಸುಮ್ಮನೆ ನೀವು ಕಣ್ಣೀರು ಹಾಕೋದು, ನಿಮ್ಮ ಕಣ್ಣೀರು ನೋಡಿ ನಾನು ಕಣ್ಣೀರು ಹಾಕೋದು, ಅದೆಲ್ಲ ಬೇಕಾ? ಹೌದು ಕಿರಣ್ ಅವರೇ, ನಾನು ನಿಮ್ಮನ್ನು ತುಂಬ ಅಂದರೆ ತುಂಬಾ ಪ್ರೀತಿ ಮಾಡಿದ್ದೀನಿ. ನೀವು ಹೇಳ್ಕೊಂಡ್ರೆ ನಾನು ಹೇಳ್ಕೊಳ್ಳಿಲ್ಲ ಅಷ್ಟೇ. ಏನು ಗೊತ್ತಾ, ಅಮ್ಮ ಹಾಗೆ ಅತ್ತೆ ಇವರಿಬ್ಬರು ಸ್ನೇಹದ ನಡುವೆ ನಮ್ಮ ಪ್ರೀತಿ ತರಬಾರ್ದು ಅನ್ನೋದಷ್ಟೇ ನನ್ನದು ಇದಾಗಿರೋದು. ಏನು ಗೊತ್ತಾ, ಲಿಖಿತ ಮತ್ತು ರಾಜು ಇವರಿಬ್ಬರು ನೋಡಿದಿರ ಅಲ್ವಾ? ಅವರಿಬ್ಬರು ಹೇಗಾಯಿತು ಅಂತೇಳಿ. ಆ ಥರ ಆಗಬಾರ್ದು. ಅವರಿಬ್ಬರು ಅಮ್ಮ ಮತ್ತು ಅವರೆಲ್ಲ ಸೇರ್ಕೊಂಡು ಕಿತ್ತಾಡ್ಕೊಂಡ್ರು. ಆ ಲೆವೆಲ್ಲಿಗೆ ಹೋಗೋದು ಬೇಡ ಅಂತ ಅಷ್ಟೇ. ನಾವಿಬ್ಬರು ಖುಷಿಗೋಸ್ಕರ ಅವರಿಬ್ಬರನ್ನ ನೀರಿಗೆ ತಳ್ಳಿ ಯಾಳ ನೋಡೋದು ಎಷ್ಟು ಸರಿ ಹೇಳಿ ನೀವೇ? ಅಂತೂ ಇಂತೂ ಪ್ರೀತಿ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು ಬಿಡ್ರಿ. ಇವಾಗ ನಿಮಗೆ ಇದಾ ಪ್ರಾಬ್ಲಮ್ಮು? ಸರಿ ಬಿಡಿ, ಅದಕ್ಕೇನಾದರೂ ಮಾಡಿದ್ರಾಯ್ತು. ಅದನ್ನು ಬಿಟ್ಟು ನಾನು ಇಷ್ಟನೇ ಇಲ್ಲ ಅಂತೇಳಿ ನನ್ನ ಮನಸ್ಸಿಗೆ ಎಷ್ಟು ಬೇಜಾರು ಮಾಡಿಬಿಟ್ರಿ. ಇವಾಗಾದರೂ ಸ್ವಲ್ಪ ನಗ್ರಿ. ನೀವು ಈ ಥರ ಮುಖ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪನೂ ಚೆನ್ನಾಗಿ ಕಾಣಿಸಲ್ಲ. ನೀವು ಯಾವಾಗಲೂ ನಗ್ತಾನೇ ಇರಬೇಕು. ನಗಾಡ್ರಿ. ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದ್ದಕ್ಕೆ, ನೋವು ಮಾಡಿದ್ದಕ್ಕೆ ಎಲ್ಲದಕ್ಕೂ ಸೇರಿಸಿ ಸಾರಿ. ಆದರೆ ನಮ್ಮ ಪ್ರೀತಿನ ಉಳಿಸ್ಕೊತೀರಾ ಅಲ್ವಾ? ಖಂಡಿತ ಸುಮಾ, ಖಂಡಿತ. ಮನೇಲಿ ಯಾರು ಒಪ್ಪಲಿಲ್ಲ ಅಂದರೂ ಪರವಾಗಿಲ್ಲ. ನಾನು ಮಾತ್ರ ನಿನ್ನ ಕಳ್ಕೊಳ್ಳೋ ಮಾತೇ ಇಲ್ಲ. ತುಂಬ ಅಂದರೆ ತುಂಬಾ ಇಷ್ಟಪಟ್ಬಿಟ್ಟಿದ್ದೀನಿ. ನಾನು ಸಾಯೋವರೆಗೂ ನಿನ್ನ ಜೋಪಾನ ಮಾಡ್ಕೊತೀನಿ. ನನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೊತೀನಿ. ನನಗೆ ಅಷ್ಟೇ ಸಾಕು. ನಿನ್ನಂಥ ಒಳ್ಳೆ ಹುಡುಗಿ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಸುಮಾ. ಐ ಲವ್ ಯು ಸುಮಾ. ಐ ಲವ್ ಯು ಸೋ ಮಚ್. ಐ ಲವ್ ಯು ಕಿರಣ್. ಐ ಲವ್ ಯು ಟು. ನಾವು ಹೀಗೆ ಯಾವಾಗಲೂ ಖುಷಿಯಾಗಿರ್ಬೇಕು ಸುಮಾ. ಹಾಗೆ ಇನ್ನು ಮುಂದೆ ಏನೇ ಪ್ರಾಬ್ಲಮ್ ಆದರೂ ಅಳೋದು ಬಿಟ್ಟು ಮೊದಲಿಗೆ ನನ್ನ ಹತ್ರ ಹೇಳು, ಸರಿನಾ? ನಾನೇನಾದರೂ ಮಾಡ್ತೀನಿ, ಅದಕ್ಕೋ ಅಂತ ಕುತ್ಕೋಬೇಡ. ಸರಿ ಕಿರಣ್ ಅವರೇ, ಹಾಗೆ ಆಗಲಿ. ಯಾವಾಗಲೂ ಖುಷಿಯಾಗೇ ಇರ್ತೀನಿ, ಸರಿನಾ?